ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೈಕ್ ಮೇಲೆ ಸ್ಕೂಲ್ ಬಸ್ ಹರಿದು ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಹೆಣ್ಣೂರು ಸಂಚಾರಿ ಠಾಣೆ ವ್ಯಾಪ್ತಿಯ ಥಣಿಸಂದ್ರದ ಬಳಿ ನಡೆದಿರುವಂತಹ ಘಟನೆ ಇದು. ಬೈಕ್ನಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿ ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ಕೂತಿದ್ದಂತಹ ಇಬ್ಬರು ಮಕ್ಕಳು ಕೆಳಗಡೆ ಬಿದ್ದಿದ್ದಾರೆ. ಪಾಪ ತನ್ನದಲ್ಲದ ತಪ್ಪಿಗೆ ಇಬ್ಬರು ಮಕ್ಕಳನ್ನ ಕೂಡ ಇದೀಗ ಕುಟುಂಬಸ್ಥರು ಕಳೆದುಕೊಂಡಿದ್ದಾರೆ. ಗಂಭೀರವಾಗಿ ಗಾಯಗಳಾಗಿರುವಂತಹ ಘಟನಾ ಸ್ಥಳದಲ್ಲೇ ಮಕ್ಕಳು ಸಾವನ್ನಪ್ಪಿದ್ದಾರೆ. ಕಾರ್ ಕಾನ್ಸ್ಟೇಬಲ್ ನಾಗನಗೌಡರವರ ಮಕ್ಕಳು ನೋಡಿ ಎಷ್ಟು ಮುದ್ದಾಗಿದೆ. ಮಕ್ಕಳು ಹೊಟ್ಟೆ ಉರಿತಾ ಇದ್ದಾರೆ. ನಿಜಕ್ಕೂ ಈ ರೀತಿಯಾದಂತಹ ಹೃದಯ ವಿದ್ರಾವಕ ಘಟನೆ ನೋಡಿ 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 ಎಷ್ಟು ದುರಹಂಕಾರ ಇರಬೇಕು ಇವನಿಗೆ, ಈ ಬಸ್ನೋನ್ಗೆ. ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಗಾಡಿ ನಿಲ್ಲಿಸ್ಕೊಂಡಿದ್ರೂ ಕೂಡ ಯಾವ ರೀತಿಯಾಗಿ ಚಾಲನೆ ಮಾಡ್ಕೊಂಡು ಬಂದು ಇಬ್ಬರ ಮಕ್ಕಳ ಸಾವಾಗಿದೆ. ಏನ್ ದುರಹಂಕಾರ ಇರಬೇಕು. ಗಾಡಿ ನಿಲ್ಸಿದ್ದಾರೆ, ತಡಿ ನಾವು ಅವ್ರ ಮುಂದೆ ಹೋಗ್ಬಿಡ್ಲಿ ಆಮೇಲೆ ಹೋಗೋಣ ಅನ್ನೋದೇ ಇಲ್ವಾ? ಮುದ್ದಾದ ಮಕ್ಕಳ ಸಾವಾಗಿದೆ. ಇದಕ್ಕೆ ಯಾರು ಹೊಣೆ ಈಗ ಅಂತ ಹೇಳಿ, ಇವ್ರು ಎಲ್ಲ ಮಾನವೀಯತೆಯನ್ನ ಮರ್ತ್ಬಿಟ್ಟಿದ್ದಾರಾ ಅಂತ ಹೇಳಿ. ಗಾಡಿಯನ್ನ ಟರ್ನಿಂಗ್ ತೆಗೆದುಕೊಳ್ಳುವಾಗ ನಡೆದಿರುವಂತಹ ಘಟನೆ ಇದು. ಗಾಡಿ ನಿಂತಿದೆ ಅನ್ನುವಂತಹ ಪರಿಜ್ಞಾನ ಇಲ್ವಾ ಇವ್ರುಗಳಿಗೆ ಅಂತ ಮೈ ಮೇಲೆ ಏನ್ ಇಟ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ. ಎರಡು ಮಕ್ಕಳ ಸಾವಾಗಿದೆ. ಗಾಡಿ ನಿಲ್ಸ್ಕೊಂಡಿರೋ ಗಾಡಿ ಮೇಲೆ ಈ ರೀತಿಯಾಗಿ ಹರಿದಿರುವಂತದ್ದು. ಇಬ್ರು ಮಕ್ಕಳು, ಪುಟ್ಟ ಕಂದಮ್ಮಗಳು, ಏನೂ ಅರಿಯದಂತಹ ಮಕ್ಕಳು. ಹೊಟ್ಟೆ ಉರಿತಾ ಇದೆ ನಿಜಕ್ಕೂ. ಈ ಸುದ್ದಿಯನ್ನ ಹೇಳಕ್ಕೂ ಕೂಡ ಮನ್ಸು ಬರ್ತಾ ಇಲ್ಲ, ನೋವಾಗ್ತಾ ಇದೆ. ಎಂಥವ್ರಿಗೂ ಕೂಡ ಇದು ನಿಜಕ್ಕೂ ನೋಡಿದಂತಹ ಸಂದರ್ಭದಲ್ಲಿ ಮನಸ್ಸು ಭಾರವಾಗತ್ತೆ, ನೋವಾಗತ್ತೆ. ನೋಡಿ ಪಾಪ ತನ್ನದಲ್ಲದ ಮಕ್ಕಳು ತಪ್ಪಿಗೆ ಇದೀಗ ಮಕ್ಕಳ ಸಾವಾಗಿದೆ. ಏನು ಮಾಡ್ತಾ ಇರ್ತಾರೆ ಡ್ರೈವರ್ಗಳು, ಕುಡಿದು ಗಾಡಿ ಓಡಿಸ್ತಾ ಇದ್ರಾ, ಏನು ಕತೆ ಅಂತ ಹೇಳಿ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿಜಕ್ಕೂ ದೃಶ್ಯವನ್ನ ನೋಡಿದಂತಹ ಸಂದರ್ಭದಲ್ಲಿ ಮನ ಕಲಕ್ತಾ ಇದೆ, ಹೃದಯ ಹೊಡೆದೋಗುತ್ತೆ. ಎಂಥವ್ರಿಗಾದ್ರೂ ಸರಿ ಅಷ್ಟು ಪರಿಜ್ಞಾನ ಇರ್ಲಿಲ್ವಾ ಅಂತ ಹೇಳಿ ಡ್ರೈವರ್ಗೆ? ಖಂಡಿತ ರಮ್ಯ, ಇದು ಬೆಂಗಳೂರಿನ ಥಣಿಸಂದ್ರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಪೊಲೀಸ್ ಟ್ರೈನಿಂಗ್ ಶಾಲೆ, ಅದರ ಬಳಿ ಇರ್ತಕ್ಕಂಥ ಒಂದು ಕ್ವಾರ್ಟರ್ಸ್ ಏನಿದೆ, ಅಲ್ಲಿಂದ ಹಾಲು ತೆಗೆದುಕೊಂಬರೋದಕ್ಕೆ ತನ್ನ ಮಕ್ಕಳೊಂದಿಗೆ ಹೋಗ್ತಾ ಇದ್ದಂತ ಒಬ್ಬ ತಂದೆ ನಾಗನಗೌಡ ಅಂತ. ಆ ಸಂದರ್ಭದಲ್ಲಿ ಎದುರುಗಡೆ ಬಂದಂತ ಶಾಲಾ ಬಸ್, ಆ ಬಸ್ ಅನ್ನ ಕಂಡ ಕೂಡಲೇ ಏನು ನಾಗನಗೌಡ ತನ್ನ ಬೈಕ್ ಅನ್ನ ನಿಲ್ಲಿಸ್ತಾನೆ. ಆದ್ರೂ ಸಹ ಬೈಕ್ ನಿಲ್ಸಿರೂ ಸಹ ಆತ ಅವರ ಮೇಲೆ ಒಂದು ಬಸ್ ಅನ್ನ ಹರಿಸಿ ಇಬ್ಬರು ಮಕ್ಕಳ ಸಾವಿಗೆ, ಅದು ಸಾವು ಅಂತ ಹೇಳಿದಾಗಲ್ಲ, ಉದ್ದೇಶಪೂರ್ವಕ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಂತಿರುವಂತ ಬೈಕಿಗೆ ನೋಡದೆ ಅವ್ರಿಗೆ ಡಿಕ್ಕಿ ಹೊಡೆದು ಅಲ್ಲಿ ಕೆಳಗಡೆ ಬಿದ್ದಂತ ಮಕ್ಕಳ ಮೇಲೆ ಬಸ್ ಅನ್ನ ಹರಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಆ ಘಟನೆಯಲ್ಲಿ ಇಬ್ಬರು ಮಕ್ಕಳು, 2 ವರ್ಷದ ಒಂದು ಹೆಣ್ಣು ಮಗು ಜೊತೆಗೆ 4 ವರ್ಷದ ಒಂದು ಹೆಣ್ಣು ಮಗು, 2 ವರ್ಷದ ಹೆಣ್ಣು ಮಗು, ಇದೇ ನಾಗನಗೌಡ. ಇವರು CA ಕ್ವಾರ್ಟರ್ಸ್ ಅಂದ್ರೆ CA ಪೊಲೀಸ್ ಇದರಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅಣ್ಣನ ಮಗಳು 4 ವರ್ಷದ ಭಾನು ಅಂತ. ಇವರಿಬ್ಬರನ್ನು ಕರೆದುಕೊಂಡು ಬೆಳಗ್ಗೆ 8:15 ಸುಮಾರಿಗೆ ಏನು ಕ್ವಾರ್ಟರ್ಸ್ ಇಂದ ಎದುರುಗಡೆ ಇರ್ತಕ್ಕಂಥ ಒಂದು ಅಂಗಡಿಗೆ ಹೋಗಿ ಹಾಲನ್ನ ತೆಗೆದುಕೊಂಡ್ಬರೋದಕ್ಕೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಆ ಘಟನೆ ನಡೆದ ಕೂಡಲೇ ಏನು ಆತನನ್ನ ಚಾಲಕರನ್ನ, ಬಸ್ನ ಚಾಲಕರನ್ನ ಸಹ ಅಲ್ಲಿರ್ತಕ್ಕಂಥ ಸ್ಥಳೀಯರು ವಶಕ್ಕೆ ಹಿಡಿದುಕೊಂಡು ಈಗ ಪೊಲೀಸರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದೇನೇ ಇದ್ರು ಆತ ಒಂದು ಬಸ್ ಅನ್ನ ಯೂಟರ್ನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಬರ್ತಾ ಇದ್ದಾರೆ ಅದರಲ್ಲೂ ಆತ ಬೈಕ್ ಅನ್ನ ನಿಲ್ಸಿದ್ರು ಸಹ ಆತ ಏಕಾಏಕಿ ನೇರವಾಗಿ ಅದಕ್ಕೆ ಡಿಕ್ಕಿ ಹೊಡೆದು ಮಕ್ಕಳು ಬಿದ್ದಿದ್ರು ಸಹ ಅದನ್ನ ಗಮನಿಸದೆ ಅವರ ಮೇಲೆ ಬಸ್ ಅನ್ನ ಹತ್ಕೊಂಡು ಮುಂದೆ ಹೋಗಿರ್ತಕ್ಕಂಥದ್ದು. ಇಬ್ಬರು ಮಕ್ಕಳ ಸಾವಿಗೆ ನೇರವಾಗಿ ಆತ ಕಾರಣರಾಗಿದ್ದಾರೆ. ಈ ಸದ್ಯ ಮೃತದೇಹಗಳನ್ನ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿನ ಒಂದು ಮರಣೋತ್ತರ ಪರೀಕ್ಷೆ ಏನ್ ನಡೆಸಬೇಕು ಒಂದು ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನಿಜಕ್ಕೂ ಈ ಸಾವು ನ್ಯಾಯವೇ? ದೇವರು ಎಲ್ಲಿದ್ದಾನೆ?